The next station is Tokyo. ಹೆಲೋ ಬಡೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನಾವಿವತ್ತಿದ್ದೀವಿ ಟೋಕ್ಯೋದಲ್ಲಿ. ಟೋಕ್ಯೋ ಜಪಾನ್ನ ಕ್ಯಾಪಿಟಲ್ ಆಗಿದೆ. ಸೊ ನಿಮಗೆ ಟೋಕ್ಯೋ ಅಂದ ತಕ್ಷಣ ಎಲ್ಲ ಮಾಡರ್ನ್ ವರ್ಲ್ಡ್, ಅಡ್ವಾನ್ಸ್ ಟೆಕ್ನಾಲಜಿ ಅದೇ ಇದೆ ಅಂತ ಅನ್ಕೋತೀರಾ. ಆದರೆ ಜಪಾನಲ್ಲಿ ನಿಮ್ಗೆ ಗೊತ್ತೇ ಇಲ್ಲದೆ ಇರೋ ಒಂದು ಕಲ್ಚರಲ್ ಸ್ಪಾಟ್ನ ನಾನು ತೋರ್ಸೋಕ್ಕೆ ಬಂದಿದ್ದೀನಿ. ಇವತ್ತು ನಾವು ಬಂದಿರೋದು ಟೋಕ್ಯೋದ ಅತ್ಯಂತ ಪುರಾಣ ದೇವಸ್ಥಾನವಾದ ಅಸಾಕುಸಾ ಸೆಂಜು ಟೆಂಪಲ್ಗೆ. ಈ ದೇವಸ್ಥಾನ ಸುಮಾರು 1400 ವರ್ಷದ ಹಳೆಯ ಬೌದ್ಧಿಸ್ಟ್ ಟೆಂಪಲ್ಲು. ಸೊ ಬನ್ನಿ ಕೆಳಗೆ ಹೋಗೋಣ. ನೀವಿಲ್ಲಿ ನೋಡ್ತಾ ಇರೋ ಸ್ಟ್ರೀಟ್ ಹೆಸರು ನಕಮಿಸಿ ಸ್ಟ್ರೀಟ್ ಅಂತೇಳಿ. ಇದು ಜಪಾನ್ದು ಒನ್ ಆಫ್ ದ ಓಲ್ಡೆಸ್ಟ್ ಶಾಪಿಂಗ್ ಸ್ಟ್ರೀಟ್ ಅಂತೇಳಿ ಫೇಮಸ್ ಆಗಿದೆ. ನಿಮಗೆ ಇಲ್ಲಿ ಎಲ್ಲ ಜಾಪನೀಸ್ ಟ್ರೆಡಿಷ್ನಲ್ ಐಟಮ್ಗಳನ್ನ ನೀವು ಇಲ್ಲಿ ಬೈ ಮಾಡ್ಬೋದು. ನಾವಿದ್ದೀವಿ ಈಗ ಟೋಕ್ಯೋದ ಅಸಾಕುಸಾ ಟೆಂಪಲಲ್ಲಿ. ನಮ್ಮ ಮುಂದೆ ಕಾಣ್ತಿರೋದು ಕಮಿನರುಮಿನ್ ಥಂಡರ್ ಗೇಟ್ ಅಂತೇಳಿ. ಇದು ಅಸಾಕುಸಾದ ಎಂಟ್ರೆನ್ಸ್ ಗೇಟ್ ಆಗಿದೆ. ಮತ್ತು ಇದನ್ನ ನೀವು ಎಲ್ಲ ಜಪನೀಸ್ ಯಾವುದೇ ಒಂದು ಫೋಟೋ ನೋಡಿದ್ರು ಫಸ್ಟ್ ನಿಮಗೆ ಕಾಣೋದು ಇದೇ ಟೆಂಪಲ್ ಎಂಟ್ರೆನ್ಸು. ಸೊ ಬನ್ನಿ ದೇವಸ್ಥಾನದೊಳಗೆ ಹೋಗೋಣ. ಸೊ ನಿಮಗೆ ಇಲ್ಲಿ ಫ್ರಂಟಲ್ಲಿ ಏನು ಹೊಗೆ ಇದೆ. ಇದು ನಾರ್ಮಲ್ ನಮ್ಮ ದೇವಸ್ಥಾನದಲ್ಲೆಲ್ಲ ಯಾವ ಥರ ಧೂಪ ಹಾಕಿರ್ತೀವಿ, ಇಲ್ಲೂ ಅದೇ ಥರ ಧೂಪ ಹಾಕಿದ್ದಾರೆ. ಸೊ ಈ ಧೂಪದ ಹೊಗೆನ ಎಲ್ಲ ಜನರು ಅವ್ರ ಮೂಗಿಗೆ, ಅವ್ರ ಬಾಯಿಗೆ ಬಡ್ಕೋತಾರೆ. ಯಾಕಂದರೆ ಇದು ಅವರ ಆರೋಗ್ಯ, ಬುದ್ಧಿ ಮತ್ತು ಅದೃಷ್ಟನ ಇನ್ಕ್ರೀಸ್ ಮಾಡುತ್ತೆ ಅಂತೇಳಿ. ಸೊ ಸೇಮ್ ಇದನ್ನು ನಾವು ಮಾಡ್ತೀವಿ ನಮ್ಮ ದೇವಸ್ಥಾನಗಳಲ್ಲಿ. ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತು ಜಪಾನಲ್ಲಿ ಎಲ್ಲ ಏಥಿಸಮ್ನ ಫಾಲೋ ಮಾಡ್ತಾರೆ. ಆದ್ರೂ ಇಲ್ಲಿ ಮೋಸ್ಟ್ ಆಫ್ ದ ಮೆಂಬರ್ಸ್ ಎಲ್ಲ ಬೌದ್ಧಿಸಮ್ಗೆ ಅಡಾಪ್ಟ್ ಆಗಿದ್ದಾರೆ. ಇವರಿಗೆ ಯಾವುದೇ ಆದ ಒಂದು ಪರ್ಟಿಕ್ಯುಲರ್ ಕಲ್ಚರ್ನ ಫಾಲೋ ಮಾಡಬೇಕು ಅನ್ನೋ ರಿಸ್ಟ್ರಿಕ್ಷನ್ ಇಲ್ಲ. ಅವರಿಗೆ ಯಾವ ಥರ ಬೇಕೋ ಆ ಥರ ಅವರ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಈ ದೇವಸ್ಥಾನದಿಂದ ಒಂದು ಒಳ್ಳೆ ವ್ಯೂ ಕಾಣುತ್ತೆ. ಅದು ನಮ್ಮ ಟೋಕ್ಯೋ ಸ್ಕೈ ಟ್ರೀ. ನಿಮಗೆ ಇಲ್ಲಿಂದ ಕಾಣ್ತಾ ಇರೋದು ಟೋಕ್ಯೋ ಸ್ಕೈ ಟ್ರೀ. ಸೊ ಇವತ್ತು ಈವ್ನಿಂಗು ಅಲ್ಲೋಗಿ ಟಾಪ್ ವ್ಯೂನ ನೋಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನಿಮಗೆ ಈವ್ನಿಂಗು ಅದರ ವ್ಯೂನ ತೋರಿಸ್ತೀನಿ. ಸೊ ಇದಾಗಿದೆ ಕಂಪ್ಲೀಟ್ ಟೋಕ್ಯೋ ಅಸಾಕುಸಾ ಟೆಂಪಲ್ನ ಒಂದು ವ್ಯೂ. ಸೊ ಇಲ್ಲಿ ನಿಮ್ಮೆಲ್ಲರಿಗೂ ಹೇಳಿದೆ ಟೋಕ್ಯೋ ಹೈಯೆಸ್ಟ್ ಪಾಪ್ಯುಲೇಷನ್ ಇರೋ ಸಿಟಿ ಅಂತ. ಆದರೆ ಟೋಕ್ಯೋ ಇಡೀ ವರ್ಲ್ಡಲ್ಲಿ ಹೈಯೆಸ್ಟ್ ಟೂರಿಸ್ಟ್ನ ಅಟ್ರ್ಯಾಕ್ಟ್ ಮಾಡೋಂಥ ಒಂದು ಫೇಮಸ್ ಸಿಟಿನೂ ಆಗಿದೆ. ನೀವು ಇಲ್ಲೇ ನೋಡ್ಬೋದು ಇಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಯಾವುದೇ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೋದಕ್ಕೆ ಕ್ಲಿಯರಾಗಿ ಏನು ಸಿಗ್ತಾನೆ ಇಲ್ಲ. ಹೆಲೋ ಬಡೀಸ್, ನಾವಿವತ್ತಿದ್ದೀವಿ ವರ್ಲ್ಡ್ಸ್ ಬ್ಯುಸಿಯೆಸ್ಟ್ ಪೆಡಿಸ್ಟ್ರಿಯನ್ ಕ್ರಾಸ್ ವಾಕ್ ಅಂತ ಫೇಮಸ್ ಆಗಿರೋ ಟೋಕ್ಯೋದ ಶಿಬುಯಾ ಕ್ರಾಸಲ್ಲಿ. ಸೊ ಬನ್ನಿ ಹೋಗೋಣ. ನೀವು ಇವಾಗ ಇಲ್ಲಿ ನೋಡ್ಬೋದು, ನಾವು ರೈಟ್ ಆಫ್ಟರ್ ಶಿಬುಯಾ ಟ್ರಾಮ್ ಸ್ಟೇಷನ್ ಔಟ್ ಸೈಡ್ ಇದ್ದೀವಿ. ಇವರೆಲ್ಲ ಸ್ಟ್ರೀಟ್ನ ಕ್ರಾಸ್ ಮಾಡೋದಕ್ಕೆ ಬಂದು ನಿಂತಿರೋ ಜನಗಳು. ನಾಲ್ಕು ಕಡೆಯಿಂದ ಜನ ನಿಂತಿದ್ದಾರೆ. ಈಗ ಗ್ರೀನ್ ಸಿಗ್ನಲ್ ಬಿಟ್ಟು ಫೈನಲಿ ನಾವು ಶಿಬುಯಾನ ಕ್ರಾಸ್ ಮಾಡಿದ್ವಿ. ಮತ್ತು ಇಲ್ಲಿ ಇನ್ನೊಂದು ಮೇನ್ ಅಟ್ರಾಕ್ಟಿವ್ ಥಿಂಗ್ ಏನಂತ ಇದೆ ಅಂದರೆ, ನೀವಿಲ್ಲಿ ನೋಡ್ಬೋದು, ನೀವು ಈ ಶಾಪ್ ಮೇಲ್ಗಡೆ ಏನು ನೋಡ್ತಾ ಇದ್ದೀರಿ, ಕ್ಯಾಮ್ರಾ
ಕಂಟಿನ್ಯೂಸ್ 24/7 ಯೂಟ್ಯೂಬ್ ಲೈವ್ ಹೋಗ್ತಾ ಇರುತ್ತೆ. ನೀವು ಯಾವಾಗ ಬೇಕಾದರೆ ಓಪನ್ ಮಾಡಿಬಿಟ್ಟು ಶಿಬುಯಾ ಕ್ರಾಸ್ ಲೈವ್ ಅಂತೇಳಿ ವಿಡಿಯೋನ ನೋಡ್ಬೋದು. ಈ ಶಿಬುಯಾ ಕ್ರಾಸಲ್ಲಿ ಒಂದು ಫೇಮಸ್ ಸ್ಟ್ಯಾಚ್ಯೂ ಇದೆ. ಆ ಸ್ಟ್ಯಾಚ್ಯೂ ನೋಡೋಕ್ಕೆ ಅಂತಲೇ ತುಂಬ ಜನ ಇಲ್ಲಿ ಬಂದಿರ್ತಾರೆ. ಆ ಸ್ಟ್ಯಾಚ್ಯೂ ಬೇರೆ ಯಾವ್ದ್ರದ್ದು ಅಲ್ಲ, ಹಚಿಕೋ ಅಂತೇಳಿ ಒಂದು ನಾಯಿ ಸ್ಟ್ಯಾಚ್ಯೂ. ಇದು ಜಗತ್ತಿನ ಮೋಸ್ಟ್ ಲಾಯಲ್ ಡಾಗ್ ಅಂತೇಳಿ ಕನ್ಸಿಡರ್ ಮಾಡಿದರು. ಹೆಲೋ ಬಡೀಸ್, ನಾವಿವಾಗ ನಮ್ಮ ವಿಡಿಯೋ ಕೊನೆ ಪಾರ್ಟಿ ಬಂದಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತು, ನ್ಯೂಯಾರ್ಕಲ್ಲಿ ಫೇಮಸ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಂತೇಳಿ. ಅದೇ ಫೇಮಸ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ನಾನು ನಿಮಗೆ ಟೋಕಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ಟೋಕಿಯೋದ ಈ ಪ್ಲೇಸಲ್ಲಿ ನೀವು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ಇಲ್ಲಿನೇ ನೋಡ್ಬೋದು. ಇದನ್ನ ನೋಡೋಕ್ಕೆ ನೀವು US ಹೋಗೋ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ಇದು ಟೋಕಿಯೋದಲ್ಲಿ ಇದೆ. ಸೊ ಇದ್ರ ಜೊತೆಗೆ ನೀವು ಇಲ್ಲಿಂದ ಇನ್ನೂ ಜಪಾನ್ನ 5 ಐಕಾನಿಕ್ ಪ್ಲೇಸ್ನ ನೋಡ್ಬೋದು. ಬನ್ನಿ ತೋರಿಸ್ತೀನಿ ನಿಮಗೆ. ಸೊ ನೀವು ಈ ಜಾಗದಲ್ಲಿ ಟೋಟಲ್ 5 ಪ್ಲೇಸ್ನ ನೋಡ್ಬೋದು. ಯಾವುದಂದರೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಹಾಗೆ ನೈಟ್ ವ್ಯೂ ಆಫ್ ಟೋಕಿಯೋ, ಮತ್ತು ನಿಮ್ಗೆ ಇಲ್ಲಿ ಹಿಂದೆ ಏನು ಬ್ರಿಡ್ಜ್ ಕಾಣ್ತಾ ಇದೆ ಇದನ್ನ ರೈನ್ಬೋ ಬ್ರಿಡ್ಜ್ ಅಂತ ಕರೀತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಇದಕ್ಕೆ ನೈಟ್ ಹೊತ್ತು ರೈನ್ಬೋ ಕಲರ್ನ ಫಿಕ್ಸ್ ಮಾಡ್ತಾರೆ. ಸೊ ಅದು ಯಾಕೆ ಇನ್ನೂ ಆನ್ ಆಗಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಸೊ ನಿಮಗೆ ಅದ್ರ ಹಿಂದೆಯೇ ಗೋಲ್ಡನ್ ಬ್ರೌನ್ ಕಲರಲ್ಲಿ ಕಾಣ್ತಾ ಇದೆ, ಅದು ಆ್ಯಕ್ಚುಲಿ ಟೋಕಿಯೋ ಟವರು. ಸೊ ನೆಕ್ಸ್ಟು ಟೋಕಿಯೋ ಸ್ಕೈ ಟ್ರೀ ಮತ್ತು ಕಂಪ್ಲೀಟ್ ಟೋಕಿಯೋ ವ್ಯೂನ ನೀವು ಒಂದೇ ಕಡೆಯಿಂದ ನೋಡ್ಬೋದು. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ನನ್ನ ಒನ್ ಡೇ ಟೋಕಿಯೋ ವ್ಲಾಗ್. ನಿಮಗೆಲ್ಲ ನನ್ನ ಬ್ಲಾಗಿಂಗ್ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಒನ್ ಡೇಗೆ ನಾನು ಆಲ್ಮೋಸ್ಟ್ ಎಷ್ಟು ಪ್ಲೇಸ್ ಆಗುತ್ತೋ ಅಷ್ಟು ಪ್ಲೇಸ್ನ ಕವರ್ ಮಾಡಿ ತೋರಿಸಿದ್ದೀನಿ. ಸೊ ಇದೇ ರೀತಿ ನನ್ನ ವೀಡಿಯೋಗಳನ್ನ ನೋಡ್ತಾಯಿರಿ ಮತ್ತು ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ, ಬೈ ಬಾಯ್, ಟೇಕ್ ಕೇರ್ ಬಡೀಸ್.